ನಮಸ್ಕಾರ ಮತ್ತು ಆಗಮನ ಮಾಧ್ಯಮಕ್ಕೆ ಸುಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕಾಗಿ ನಮ್ಮೊಂದಿಗೆ ಸೇರಿಕೊಳ್ಳಿ. ನಾಗಮಂಗಲ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಲು ನಿರಾಕರಿಸಿದ ಸ್ನೇಹಿತ ಕೆಪಿ ರವಿರಾಜನ ಮೇಲೆ ಕೆಎಸ್ ರಾಜು ಕುಡುಗೋಲಿನಿಂದ ತಲೆಗೆ ಹಲ್ಲಿ. ರವಿರಾಜ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ವರದಿ ಬಿಎಚ್ ರವಿ, ಬೆಟ್ಟದಮಲ್ಲಿನಹಳ್ಳಿ. ಚೆನ್ನಾಗೇ ಇದ್ವಿ. ಯಾವುದೋ ಒಂದೂವರೆ ವರ್ಷದಿಂದ ಹಿಂದೆ ಯಾವುದೋ ಶ್ರೀರಾಮನವಮಿಲಿ ಊರೊಳಗೆ ಗಲಾಟೆ ಆಗಿತ್ತು. ಅಂದರೆ ಬೇರೆಯವ್ರಿಗೆ ಅವನಿಗೆ. ಆವಾಗ ನಾನು ಆಪೋಸಿಟ್ ಒಂದು ಪರವಾಗಿ ಸುಳ್ಳು ಹೇಳುವಂದ, ಚೈನು ಕಿತ್ಕೊಂಡು ಹೋಗೋಣ ಅಂತ FIR ಮಾಡಿಸಿದ, ಸೈನ್ ಮಾಡುವಂದ ನಾನು ಮಾಡಿಲ್ಲ. ನೋಡಪ್ಪ, ನಾನು ಇರೋದು ಹೇಳ್ಬೋದು, ಗಲಾಟೆ ಆಗಿರೋದು ಅಷ್ಟೇ, ಚೈನ್ ವಿಷಯ ನನಗೆ ಗೊತ್ತಿಲ್ಲ, ನಾನು ಹೇಳಲ್ಲ ಅಂದರೆ ಆವಾಗಿಂದ ನನಗೂ ಅವನು ಜಿದ್ದು. ಅಂದರೆ ನಮ್ಮ ಪರ್ಗಾನಿದ್ದು ಅವನಿದ್ದು. ಆದರೆ ನನ್ನನ್ನು ಹಿಂದೆ ಮುಂದೆ ನನ್ನ ಫ್ಯಾಮಿಲಿ ಬಗ್ಗೆ ಬೈಯೋದು ಎಲ್ಲ ಮಾಡ್ತಿದ್ದ. ಆ ವಿಷಯದಲ್ಲಿ ಒಂದು ಸ್ವಲ್ಪ ಫೋನು ಮಾಡಿದೆ, ನಿಜ ಅಣ್ಣ ತಪ್ಪಾಗೋಯ್ತು ಅವತ್ತು ಅಂತ ಸುಮ್ಮನಿದ್ದೆ. ಇನ್ನೊಂದು ಯಾವುದೋ ಒಂದು ಟರ್ನರ್ ಐತೆ ಊರು, ಅವತ್ತು ನನ್ನನ್ನು ತಿರ್ಗಾ ಬೈದ. ಇವತ್ತು ಸಿಕ್ತ ನನ್ನ ಎದುರುಗಡೆ, ಯಾಕಪ್ಪ ನೀನು ಈ ಥರ ಮಾತಾಡ್ತೀಯ? ಅವತ್ತೇನೋ ಅಂದೆ, ಸುಮ್ಮನಾದೆ. ತಿರ್ಗಾ ಹಿಂಗೆ ನೀನು ನನ್ನ ಬಗ್ಗೆ ಯಾಕೆ ಈ ಥರ ಕೇಳ್ದಾಗ ಮಾತಾಡ್ತೀಯ? ಸುಳ್ಳು ಹೇಳಿದ್ರು ನಾನು ನಿಮಗೆ ಸಪೋರ್ಟ್ ಮಾಡೋಕ್ಕೆ ಸಾಧ್ಯನಾ ಅಂತ ಮಾತಾಡುವಾಗ ಈ ಥರ ಮಾರಣಂತಿಗೆ ಅಲ್ಲೇ ಮಾಡೋಣ. ಇಲ್ಲಿ ಒಂದು ಕುಡುಗೋಲು ತೊಗೊಂಡು ಬಂದಿದ್ದಾನೆ, ಇಲ್ಲೇ ಇದೆ ಅದು ಕುಡುಗೋಲು ಎಲ್ಲ, ತಲೆ ರಕ್ತ ಬಂದಿದೆ. ಇವಾಗ ಒಂದು 2:30 3 ಗಂಟೆ ಒಳಗೆ ನಾವು ಕಸುನಲ್ಲಿ ರವಿರಾಜ ಅಂತ ಅಲ್ಲಿ ರಾಜು ಅನ್ನೋನು ಈ ಥರ ನನಗಲ್ಲಿ ಕಸುನಲ್ಲಿ. ಖಂಡಿತ ರಾಜಕೀಯ ದ್ವೇಷ ಅಲ್ಲ, ಅವನ ಪರವಾಗಿ ನಾನು ಸಾಕ್ಷಿ ಹೇಳಲಿಲ್ಲ ಅಂತ. ಅವನ ಗಲಾಟೆ, ಯಾವುದೋ ಗಲಾಟೆಗೆ ಅವನ ಪರವಾಗಿ ನಾನು ಹೇಳಲಿಲ್ಲ ಅಂತ. ಇದು ಮೂರನೇ ಬಾರಿನಾ? ಇಲ್ಲ, ಅದು ಸುಮ್ಮನೆ ಬೈಕೋತಿದ್ದ. ಹಿಂದೆ ಅದೇನಾಯ್ತಿತ್ತೋ ನೇರವಾಗಿ ಅಲ್ಲೇ ಮಾಡಿದ್ದು ಇವತ್ತೇ. ಎಷ್ಟು ಗಂಟೆಯಲ್ಲಿ ಆಗಿದ್ದು? ಒಂದು 2:30 3 ಗಂಟೆ ಕಸೂನಲ್ಲಿ. ಹೆಸರು ರಾಜ ಶಿವರಾಮ್ ಅವರಪ್ಪನ ಹೆಸರು. ವೇಟ್ ಮಾಡಿದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್ನಲ್ಲಿ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.